ಚೆನ್ನಾಗಿದೆ ನೋಡು ನೋಡಿದೆ ಕ್ರಿಸ್ಪಿ ಅಲ್ವಾ? ಹ್ಞೂ ಇದು ಕ್ರಿಸ್ಪಿನೆಸ್ ಟೆಸ್ಟ್ ಇದು. ಇದು ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗೆ ಸಾಫ್ಟ್ ಇರುತ್ತೆ. ಹರೇ ಶ್ರೀನಿವಾಸತ್ತೆ, ಹರೇ ಶ್ರೀನಿವಾಸಮ್ಮ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಸಾಬುದಾನ ವಡ ಮಾಡೋಣ ಅಂತ ಸಾಯಂಕಾಲ ಸ್ನ್ಯಾಕ್ಸ್ಗೆ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಏನಾದರೂ ಕೇಳ್ತಿರ್ತಾರಲ್ಲ, ಅದಕ್ಕೆ ಸಾಬುದಾನಿ ವಡ. ನಿಮಗೆ ಬರೀ ಮಕ್ಕಳಷ್ಟೇ ನೆನಪಾಗತ್ತಾ? ನಾವು ನೆನಪಾಗಲ್ವಾ? ದೊಡ್ಡವರು ತಿಂತಾರೆ, ಮಕ್ಕಳು ಅಷ್ಟೇ, ದೊಡ್ಡವರು ತಿಂತಾರೆ. ಮಕ್ಕಳಿಗೆ ಒಂದೇ ಮಾಡ್ಕೊಡ್ತೀವಿ. ಮಕ್ಕಳ ನೆನಪದಲ್ಲಿ ನಾವು ತಿನ್ನೋದು, ದೊಡ್ಡವರು ತಿಂತಾರೆ ಅಷ್ಟೇ. ಓಕೆ, ಮಾಡೋದು ತೋರಿಸ್ತೀರಾ? ತೋರಿಸ್ತೀವಿ. ಇದರಲ್ಲಿ 2 ಬೌಲು ಸಾಬುದಾನ ರಾತ್ರಿ ನೆನೆಸಿಟ್ಕೋಬೇಕು, ಇಲ್ಲ 4 ತಾಸು ನೆನಿಬೇಕಿದು. ಇದು ನೆನೆಸಿಟ್ಕೊಂಡು ತೊಳೆದು ಬಿಟ್ಟು ಚೆನ್ನಾಗಿ ತೊಳೆದು ನೀವು ಮುಳುಗೋಷ್ಟು ನೀರು ಹಾಕಿ ಇಟ್ಬಿಡ್ಬೇಕು. ಇದು 4 ತಾಸು ನೆನಿಬೇಕು, ಇಲ್ಲ ರಾತ್ರಿ ತೊಳೆದಿಟ್ಟು ಬೆಳಗ್ಗೆ ಮಾಡ್ಕೊಂಡ್ರು ಬರುತ್ತೆ ಇದು. ಓಕೆ, ಅದು ತೋರಿಸಿ ಯಾವ ಥರ ಮ್ಯಾಶ್ ಆಗುತ್ತೆ ಸಾಬುದಾನ ಅಂದರೆ ನೆಂದಿರೋದು ಆರಾಮಾಗಿ ಮ್ಯಾಶ್ ಆಗುತ್ತಾ? ಇಲ್ಲ ಹುಡುಗ, ಆಗುತ್ತೆ. ಓಕೆ ಓಕೆ, ಆಗುತ್ತೆ. ಅದಕ್ಕೆ ಸ್ವಲ್ಪ ಅಕ್ಕಿ. ಇದು ನೈಲಾನ್ ಸಾಬುದಾನನಾ? ಇಲ್ಲ ಮಾಮೂಲು ಸಾಬುದಾನ, ಇದು ಲೈಲಾನ್ ಏನಲ್ಲ. ಅಂದ್ರೆ ಇದಕ್ಕೆ ಮಾಮೂಲ್ ಸಾಬುದಾನ ತಗೋಬೋದಾ, ನೈಲಾನು ತಗೋಬೋದಾ? ಇಲ್ಲ ಮಾಮೂಲೇ ತಗೋಬೇಕು, ಲೈಲಾನ್ ತಗೊಳಂಗಿಲ್ಲ ಇದಕ್ಕೆ. ಓಕೆ ಓಕೆ. ಇದಕ್ಕೆ ಅಕ್ಕಿ ಹಿಟ್ಟು ಬೈಂಡಿಂಗಿಗೆ 4 ಸ್ಪೂನ್ ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟೆ ಹಾಕೋಬೇಕು? ಹೌದು, ಬೈಂಡಿಂಗಿಗೆ. ಕಾರ್ನ್ಫ್ಲೋರ್ ಎಲ್ಲ ಬರಲ್ವಾ? ಚೆನ್ನಾಗಿರಲ್ಲ ಅಷ್ಟೇ. ಓಕೆ ಓಕೆ, 4 ಸ್ಪೂನ್ ಹಾಕಿದ್ದೀನಿ ಬೈಂಡಿಂಗ್ಗೆ ಮತ್ತೆ ಕ್ರಿಸ್ಪಿನೆಸ್ಗೆ ಅಂತ ಅನ್ಸುತ್ತಲ್ವಾ? ಬರುತ್ತೆ. ಇದು 4 ಸ್ಪೂನ್ ಕಡಲೆಕಾಯಿ ಪೌಡ್ರು, ಶೇಂಗಾ ಬೀಜ ಹುರಿದು ಇಟ್ಕೊಂಡಿರೋದು. ಇದು ಏನು ತುಂಬಾ ಸಾಫ್ಟ್ ಆಗಿರ್ಬೇಕಾ? ಆಗ್ಬಾರ್ದು. ಅವಾಗಲೇ ಟೇಸ್ಟ್ ಜಾಸ್ತಿ ಬರೋದಂತ. ಆಮೇಲೆ 1 ಆಲೂಗಡ್ಡೆ ಬೇಯಿಸಿ ತಗೊಂಡಿದ್ದೀನಿ ದೊಡ್ಡದು. ಇಷ್ಟು ಸಾಬುದಾನಿಗೆ 1 ಆಲೂಗಡ್ಡೆ ಸಾಕು. ಸಣ್ಣದಿದ್ರೆ 2 ಹಾಕೋಬಹುದು. ಈ ತರ ಸಣ್ಣಕ್ಕೆ ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ಬೇಯಿಸಿಟ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬೆಂದಿದೆ, ಅದಕ್ಕೆ ನಿಮ್ ಕೈಯಲ್ಲೇ ಮ್ಯಾಶ್ ಆಗೋಯ್ತು. ಉಪ್ಪು ರುಚಿ ತಕ್ಕಷ್ಟು. ಉಪ್ಪು ನೋಡ್ಕೊಂಡು ಹಾಕೋಬೇಕು, ಯಾಕಂದ್ರೆ ಫ್ರೈ ಮಾಡ್ತಾ ಇದೀವಿ ಬೇರೆ. ನಾನು 1 ಸ್ಪೂನ್ ಹಾಕಿದ್ದೀನಿ ಅಷ್ಟೇ, ಅದಕ್ಕೆ ಸಾಕು. ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇದಾಗ್ಲೇ ತೊಳೆದಿಟ್ಟಿರೋ ಕೊತ್ತಂಬರಿ ಸೊಪ್ಪು. ಇದು ಖಾರ ಪುಡಿ, ಖಾರ ಪುಡಿ. ಓ, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕೋಬಹುದು, ಅದಿಷ್ಟ ನಮ್ಮ ಇಷ್ಟ. ಅದು ಇದು ಸಾಬುದಾನ ಅಂದ್ರೆ ನನಗೆ ಖಾರ ಪುಡಿನೇ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರೋದು. ಒಬ್ರೊಬ್ರು ಹಾಕ್ತಾರೆ, ಅವ್ರವ್ರ ಇಷ್ಟ ಅದು. ಇದು 1 ಅರ್ಧ ಸ್ಪೂನು ಜೀರಿಗೆ ಸಾಕು. ಜೀರಿಗೆ ಪುಡಿನೂ ಹಾಕೋಬಹುದು ಅಥವಾ ಜೀರಿಗೆನೂ ಹಾಕೋಬಹುದು, ಚೆನ್ನಾಗಿರೋದು. ಅಲ್ಲಲ್ಲಿ ಸಿಗ್ತಾ ಇರುತ್ತೆ. ಹಿಂಗು ಇಷ್ಟು ಹಾಕೊಂಡು ಎಲ್ಲ ಚೆನ್ನಾಗಿ ಕಲ್ಸ್ಕೋಬೇಕು. ಇವಾಗ ನೀರೇನು ಹಾಕೊಳ್ಳೋದು ಬೇಕಾಗಿಲ್ಲ ಇದಕ್ಕೆ. ಓಕೆ, ಆ ಸಾಬುದಾನದಲ್ಲೇ ನೀರಿರುತ್ತೆ, ಪೊಟ್ಯಾಟೊ ಎಲ್ಲ, ಹಾಗಾಗಿ ನೀರು ಹಾಕೊಳ್ಳೋದು ಬೇಕಾಗಿಲ್ಲ ಇದಕ್ಕೆ. ಓಕೆ, ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಕಲರ್ಗೆ. ಅರಿಶಿನ ಆಪ್ಷನಲ್ ಅಲ್ವಾ? ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಅಜ್ವೈನ್ ಎಲ್ಲ ಬೇಡ ಅಲ್ವಾ? ಇದಕ್ಕೆ ಹಾಕ್ಬಾರ್ದು ಅಜ್ವೈನ್. ಸಾಬುದಾನ ವಡ ಹೋಗ್ತಾ ಇದೆ ಕರಿಯೋಕ್ಕೆ. ಇದು ಎಷ್ಟು ನಿಮಿಷ ತಗೊಳುತ್ತೆ? 10 ನಿಮಿಷದಲ್ಲಿ ಆಗೋಗುತ್ತೆ. ಎಲ್ಲ ರೆಡಿ ಇದ್ರೆ 10 ನಿಮಿಷ ಸಾಕು. ಅಲ್ಲ, ಇವಾಗ ಕರಿಯೋದಕ್ಕೆ ಒಂದೊಂದು ಬೇಯ್ಬೇಕಂದ್ರೆ 5-5 ನಿಮಿಷ ಆಗುತ್ತೆ. ಒಂದೊಂದು ಬ್ಯಾಚ್ ಅಂದ್ರೆ 3-3 4-4 ನಾವು ಮಾಡ್ಕೊಂಡಂಗೆ. ದೊಡ್ಡ ಬಾಣಲಿ ಇಟ್ರೆ 5-6 ಹಾಕೋಬಹುದು. ಈ ತರ ಚಿಕ್ಕ ಬಾಣಲಿ ಇಟ್ರೆ 3 ಹಾಕಿದ್ದೀನಿ ನಾನು. ಸಾಬುದಾನ ವಡ ಸ್ಮೆಲ್ಲು ಫುಲ್ಲು ಮನೆ ತುಂಬ ಹಬ್ಕೊಳ್ತಾ ಇದೆ. ಚೆನ್ನಾಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ಗೆ. ತಿಂಡಿಗೆಲ್ಲ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಅಷ್ಟೇ. ಏರ್ ಫ್ರೈಯರಲ್ಲೂ ಮಾಡ್ಕೋಬೋದು, ವಿತೌಟ್ ಆಯಿಲ್. ಬ್ರೆಡ್ ರೋಸ್ಟ್ ಮಾಡ್ಕೊತೀವಲ್ಲ, ಅದರಲ್ಲಿ ಮಾಡ್ಕೋಬೋದು. ವಾವತ್ತೆ ಬಿಸಿ ಬಿಸಿಯಾದ ರುಚಿಯಾದ ಸಾಬುದಾನ ವಡ ರೆಡಿ ಟು ಸರ್ವ್, ರೆಡಿ ಟು ಈಟ್. ಬಿಸಿ ಬಿಸಿಯಾದ
ಸಾಬುದಾನ ವಡ ರೆಡಿಯಾಗಿದೆ. ತಿಂದು ನೋಡಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ.